ಕನ್ನಡಿಗರ ಅಭಿಮಾನವನ್ನ ಪಹಲ್ಗಾಮ್ ದಾಳಿಗೆ ತಳಕು ಹಾಕಿದ ಹಿನ್ನೆಲೆಯಲ್ಲಿ ಗಾಯಕ ಸೋನು ನಿಗಮ್ ಮೇಲೆ ಕೇಸ್ ದಾಖಲಾಗಿತ್ತು. ಆದರೆ ಸೋನು ನಿಗಮ್ ವಿರುದ್ಧ ಬಲವಂತ ಕ್ರಮ ಬೇಡವೆಂದು ಹೈಕೋರ್ಟ್ ಹೇಳಿತ್ತು. ಮನೆಗೆ ತೆರಳಿ ಹೇಳಿಕೆ ದಾಖಲಿಸಲು ಸೂಚನೆ ನೀಡಿದ್ದು ಪೊಲೀಸರು ವಾರದಿಂದ ಗಾಯಕನಿಗೆ ಕಾಯ್ತಾ ಇದ್ದಾರೆ. ಆದರೆ ಪೊಲೀಸರಿಗೆ ಗಾಯಕ ಸೋನು ನಿಗಮ್ ಡೇಟ್ ಸಿಗ್ತಾ ಇಲ್ಲ. ಪ್ರೋಗ್ರಾಂಗಳಿಗೆ ಡೇಟ್ ಕೊಟ್ಟಿರೋ ಗಾಯಕ ಅವಲಹಳ್ಳಿ ಪೊಲೀಸರಿಗೆ ಡೇಟ್ ನೀಡ್ತಾ ಇಲ್ಲ. ವಿಚಾರಣೆಗೆ ಸಿಗದೇ ಇದ್ರೆ ಮತ್ತೆ ಪೊಲೀಸರು ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದೆ. ರಾಜ್ಯದ 5 ಅಮೃತ ರೈಲ್ವೆ ನಿಲ್ದಾಣ ಹಾಗೂ ದೇಶದ 103 ರೈಲ್ವೆ ನಿಲ್ದಾಣಗಳು ಇಂದು ಲೋಕಾರ್ಪಣೆಗೊಳ್ಳಲಿವೆ. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ನಿರ್ಮಾಣ ಮಾಡಲಾದ ನಿಲ್ದಾಣಗಳನ್ನು ಇಂದು ಪ್ರಧಾನಿ ಮೋದಿ ಲೋಕಾರ್ಪಣೆ ಮಾಡಲಿದ್ದಾರೆ. ರಾಜಸ್ಥಾನದ ಬಿಕನೇರ್ನಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್, ಬಾಗಲಕೋಟೆ, ಗದಗ, ಬೆಳಗಾವಿ ಜಿಲ್ಲೆಯ ಗೋಕಾಕ್ ರಸ್ತೆ, ಧಾರವಾಡ ನಿಲ್ದಾಣಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ದೇಶದ 18 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 86 ಜಿಲ್ಲೆಗಳಲ್ಲಿರುವ 103 ಅಮೃತ ನಿಲ್ದಾಣಗಳನ್ನು 1,100 ಕೋಟಿ ರೂಪಾಯಿಗಳಿಗೂ ಅಧಿಕ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಭಾರತದಾದ್ಯಂತ ಪುನರಾಭಿವೃದ್ಧಿ ಮಾಡಲಾದ ಅಮೃತ ನಿಲ್ದಾಣಗಳು ಮೂಲ ಸೌಕರ್ಯವನ್ನ ಸಾಂಸ್ಕೃತಿಕ ಪರಂಪರೆಯೊಂದಿಗೆ ಸಂಯೋಜಿಸಲಾಗಿದೆ. ಪಾಕ್ ಪರ ಬೇಹುಗಾರಿಕೆ ಮಾಡಿದ ಜ್ಯೋತಿಯನ್ನ ಹರಿಯಾಣದ ಹಿನ್ಸಾರ್ನಲ್ಲಿ ಎನ್ಐಎ ಅಧಿಕಾರಿಗಳು ಗ್ರಿಲ್ ನಡೆಸ್ತಾ ಇದ್ದಾರೆ. ಎನ್ಐಎ ಅಧಿಕಾರಿಗಳು ಕೇಳಿದ ಪ್ರಶ್ನೆಗಳಿಗೆ ತುಟಿ ಬಿಚ್ಚದೆ ನಕಾರ ಮಾಡ್ತಾ ಇದ್ಲು. ಆದ್ರೀಗ ವಿಚಾರಣೆ ತೀವ್ರಗೊಳಿಸ್ತಾ ಇದ್ದಂತೆ ಒಂದೊಂದೇ ಸತ್ಯ ಕಕ್ತಾ ಇದ್ದಾಳೆ. ನವದೆಹಲಿಯಲ್ಲಿರುವ ಪಾಕಿಸ್ತಾನಿ ಹೈಕಮಿಷನ್ ಅಧಿಕಾರಿ ಡ್ಯಾನಿಶ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದದ್ದು ನಿಜ ಅಂತ ತಪ್ಪೊಪ್ಪಿಕೊಂಡಿದ್ದಾಳೆ. ಪಾಕಿಸ್ತಾನದ ಅಣತಿಯಂತೆ ಕೆಲಸ ಮಾಡ್ತಾ ಇದೆ ಎಂದು ಎನ್ಐಎ ತನಿಖಾಧಿಕಾರಿ ಎದುರು ಒಪ್ಪಿಕೊಂಡಿದ್ದಾಳೆ. ವೀಸಾ ನವೀಕರಣದ ವೇಳೆ ಪಾಕಿಸ್ತಾನಿ ಹೈಕಮಿಷನ್ ಅಧಿಕಾರಿ ಡ್ಯಾನಿಶ್ನನ್ನ ಮೊದಲ ಬಾರಿಗೆ ಭೇಟಿಯಾಗಿದ್ದು ಅಂದು ಫೋನ್ ನಂಬರ್ ಪಡೆದು ನಿರಂತರ ಸಂಪರ್ಕದಲ್ಲಿದ್ದೆ. ಎನ್ಕ್ರಿಪ್ಟ್ ಆಪ್ಗಳ ಮೂಲಕ ಡ್ಯಾನಿಶ್ ಜೊತೆಯಲ್ಲಿ ಚಾಟ್ ಮಾಡ್ತಾ ಇದ್ದೆ. ಹಲವು ಬಾರಿ ಡ್ಯಾನಿಶ್ ಭೇಟಿಯಾಗಿದ್ದು ನಿಜ. 2 ಬಾರಿ ನಾನು ಪಾಕಿಸ್ತಾನ ಪ್ರವಾಸ ಹೋಗಿದ್ದೆ. ಪಾಕಿಸ್ತಾನದಲ್ಲಿ ಹಲವು ಐಎಸ್ಐ ಹಾಗೂ ಪಾಕ್ ಇಟಲಿ ಭದ್ರತಾ ಅಧಿಕಾರಿಗಳನ್ನ ಭೇಟಿ ಆಗಿದ್ದೆ ಅಂತ ಜ್ಯೋತಿ ತಪ್ಪೊಪ್ಪಿಕೊಂಡಿದ್ದಾಳೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.